ನೀವೇನ್ ಕಳೆನಾಶಕ ಉಪಯೋಗಿಸ್ತೀರಿ ಅಥವಾ ಪವರ್ ಟಿಲ್ಲರ್ ಸಣ್ಣಗೆ ಹರಗ್ರಿ ಸರ್. ನಿಮ್ಗೆ ಇದ್ರಾಗ ಅವ್ರು ಕೇಳಿದ್ದು ಕರೆ ಐತಿ, ಕಳೆ ಕಸ ತೆಗಿಯಾಕ ಹೋಗ್ತಾರಲ್ಲ 50 ದಿವಸ, ಈಗ ನಂದು 45 ದಿವಸದಿಂದ ಐತಿ, ಇವತ್ತು ನಾ ಬಿಡ್ಲಿಲ್ಲ, ಸಣ್ಣಗೆ ಪವರ್ ಟಿಲ್ಲರ್ ಹಾಕಿ. ಆದ್ರೆ ಒಂದ್ ಹೇಳ್ತೀನಿ, ಯಂತ್ರೋಪಕರಣಗಳನ್ನ ವಜ್ಜನು ಯಂತ್ರೋಪಕರಣಗಳನ್ನ ಬಳಸಿದ ಮೇಲೆ ನಿಮ್ಮ ಭೂಮಿಯ ಬದಲಾವಣೆ ಮಾತ್ರ ಬಹಳ ಡೇಂಜರ್ ಅದ. ನೀರ್ ಹಿಡ್ಕೋ ಶಕ್ತಿ ಕಮ್ಮಿ ಆಗ್ಯದ. ಆಮೇಲೆ ಇದು ನೀವು ಡ್ರಿಪ್ ಮಾಡಿರತ್ತಂಗೆ ಇಳುವರಿ ಬಂದವು. ಎಲ್ಲೆಲ್ಲಿ ಮಷಿನ್ ಯೂಸ್ ಮಾಡಿನಲ್ರಿ ನಡುವ, ಆಮೇಲೆ ಕಬ್ಬಿನ ಸಾಲಿನಾಗ ಡ್ರಿಪ್ ಹಾಕಿದ್ನಿ, ಪರ್ಟಿಗೇಷನ್ ಮಾಡಿದ್ನಿ, ಇಳುವರಿ ಒಂದ್ ಸ್ವಲ್ಪ ಲೆವೆಲ್ಗೆ ಅದಾವ. ಎಲ್ಲೆಲ್ಲಿ ದೊಡ್ಡ ಮಷಿನ್ ಯೂಸ್ ಮಾಡಿವಲ್ಲ, ಭೂಮಿ ಒಳಗೆ ನಮ್ ಎರಿ ಭೂಮಿ ಒಳಗ ದೊಡ್ಡ ಪ್ರಾಬ್ಲಮ್ ಆಗೈತ. ಈಗ 3 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ ನೀರ್ ಹಿಡ್ಕೋ ಶಕ್ತಿ ಕಡಿಮೆ ಆಗತ್ತದ, ಬಲ್ಕ್ ಡೆನ್ಸಿಟಿ ಅಂತೀವಿ ಅದು ಹೆಚ್ಚಾಕೋತ ಹೊಂಟದ, ಅದ್ರದಿಂದ ಪರ್ಮಿಯಾಬಿಲಿಟಿ ಅಂತೀವಿ ಇಂಗ್ಲಿಷ್ನಾಗ, ನೀರ್ ಒಳಗ ಇದು ಭೂಮಿ ಒಳಗೆ ಹೋಗೋದು ಕಡಿಮೆ ಆಗತ್ತೆ. ಇದು ನಮ್ದು ಸಂಶೋಧನೆ, ಇದನ್ನ ನಾವು ಪೇಪರ್ ಬರೆದಿವಿ. ಆದ್ರೆ ಇದನ್ನ ಈಗ ಮುಂದಿನ ಇದರಲ್ಲಿ ಮಂಡಿಸಿ ಅದನ್ನ ಹೇಳವ್ರಿದೀವಿ. ಯಂತ್ರೋಪಕರಣಗಳು ಬಹಳ ವಜ್ಜಿದ್ದು ಉಪಯೋಗ ಮಾಡೋಂಗಿಲ್ಲ, ಹೆವಿ ವೇಟ್ ಇದ್ದಿದ್ದು. ಸರಿ, ಮತ್ ಮಷಿನ್ ಕಟ್ ಮಾಡೋದು ಹೆವಿ ವೇಟೇ ಬರತ್ತ. ಏನ್ ಮಾಡವ್ರ ನೀವು ಹೊಂಟೈತಿ. ಇದ್ರದ್ದು ಇಫೆಕ್ಟ್ ಈಗ ಗೊತ್ತಾಗಂಗಿಲ್ರಿ, ಮೊದಲು 2 ವರ್ಷ 3 ವರ್ಷ ಹಿಂಗೆ ಹೋದ್ರೆ ಯಂತ್ರೋಪಕರಣಗಳನ್ನ ಹೆಚ್ಚಿಗೆ ಬಳಕೆ ಮಾಡಿದ್ರೆ ಭೂಮಿ ಹಾಳಾಗತ್ತದ. ಅದಕ್ಕೆ ಏನ್ ಮಾಡ್ಬೇಕಾಗೈತೆ ಅಂದ್ರೆ, ನೀವು ಭೂಮಿ ಏನ್ ತಯಾರಿಕೆ ಮಾಡ್ಕೋತಿರಲ್ಲ, ಇವ್ ಏನ್ ಡಬಲ್ ಪಲ್ಟಿ ಎಲ್ಲಾ ಹೊಡಿತೀರ, ಅವೆಲ್ಲ ಹೊಡ್ರಿ. ಒಂದು ಸಬ್ ಸಾಯಿಲರ್ ಅಂತ ಬಂದದ್ರಿ, ಸಬ್ ಸಾಯಿಲರ್. ಆ ಭೂಮಿ ಒಳಗೆ ಹೋಗ್ತೈತ್ರಿ ಅದು 2 ವರ್ಷಕ್ಕೊಮ್ಮೆ ಉಪಯೋಗ ಮಾಡೋ. ಇನ್ಮ್ಯಾಲ ಯಂತ್ರೋಪಕರಣಗಳನ್ನ ಬಳಕೆ ಮಾಡೋರ್ದೀವಿ ನಾವು ಕಬ್ಬಿನವರು. ಸಬ್ ಸಾಯಿಲರ್ ಉಪಯೋಗ ಮಾಡಿದ್ರೆ ಬೇರ್ ಗಾಳಿ ಆಡ್ತದೆ, ಬೇರ್ ಬೆಳವಣಿಗೆ ಆಗ್ತದೆ. ಅವಾಗ ನಿಮ್ಗೆ 2 ವರ್ಷ 3 ವರ್ಷ ಇಲ್ಲ 2 ವರ್ಷ ಸಬ್ ಸಾಯಿಲರ್ ಅಂತ ಬಂದ್ರಿ. ಸಿಸಲ್ ಫ್ಲೋ ಅಂತೀವಿ, ಅದು ಭೂಮಿ ಒಳಗ ಹೋಗ್ತೈತೆ ಅದ. ಆರಾಮ್ 55 HP ಈಗ 55 HP ನೀವು ಏನ್ ತಗೊಂಡ್ರಿ ಬಂದು, ಇನ್ನು 55 HP ಟ್ಯಾಕ್ಟ್ರಿ ಇಲ್ಲಿ ಈಗ ಸಿಗಂಗಿಲ್ಲ ನಿಮ್ಗೆ. 50 HP ಬರತ್ತವ ಬಂದಾಗ್ಯಾವ್ರಿ. ಆಮೇಲೆ BS4 ತಗೋದು, BS6 ತಗೋಂಗಿಲ್ಲ. ನೀವ್ ಬೇಕಂತ ಕೇಳ್ರಿ, ನಾ ಹೇಳ್ತೀನಿ. ಯಾಕಂದ್ರೆ ನಾ 14 ವರ್ಷ ಆಯ್ತು ತಲೆ ಹೊಡ್ಕೋಕತ್ತೀನಿ. ಈಗೇನು ಪವರ್ ಸ್ಟೀರಿಂಗ್ ಗಾಡಿ ಬಂದವ್ ತಗೋರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಎಫಿಷಿಯನ್ಸಿ, ಫ್ಯೂಯಲ್ ಎಫಿಷಿಯನ್ಸಿ ಚಲೋ ಇರೋ ತಗೋರಿ. ನನ್ ಕೇಳಿದ್ರೆ ಮಹೇಂದ್ರ ಇಸ್ ದ ಬೆಸ್ಟ್. ನಾ ಏನ್ ಆ ಕಂಪ್ನಿಯವ್ರು ರೊಕ್ಕ ಕೊಟ್ಟಿಲ್ಲ ನನಗೆ. ಮಹೇಂದ್ರ ಟ್ರ್ಯಾಕ್ಟರ್ ಅದಾವಲ್ರಿ, 1 ನಂಬರ್ ಅರ್ಜುನ್. ನಾಳೆ ಮಾರಕ್ ಹೋದ್ರು ರೇಟ್ ಬರ್ತೈತಿ. ಇಂಪಾರ್ಟೆಂಟ್. 2ನೇದು ಫ್ಯೂಯಲ್ ಎಫಿಷಿಯನ್ಸಿ ಚಲೋ ಅದ, ಎಲ್ಲ ಚಲೋ ಇಟ್ಟಾಳ ಅಷ್ಟೇ. ಮತ್ತೆ ನನ್ಗೆ ಬೇರೆ ಅವ್ರ ಏನ್ ರೊಕ್ಕ ಕೊಟ್ಟಿಲ್ಲ ನನಗೆ. ನಾ ಈಗ ಮೊನ್ನೆ 2 ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಒದ್ದಾಡಿ ತಗೊಂಡಿನಿ, ಅದಕ್ಕೆ ಹೇಳುದು. ಆಮೇಲೆ ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕಳೆನಾಶಕಗಳನ್ನ ಬಳಕೆ ಮಾಡ್ರಿ. ಆದ್ರ ಅವು ಕಳೆ ನಾಶಕ ಅಂದ್ರೆ ಏನ್ರಿ? ಔಷಧ ಇಲ್ಲ. ಆ ಔಷಧಗಳನ್ನ ಭೂಮಿಗೆ ಹಾಕಿದಾಗ ವಿಷ ಉಣಿಸಿದಂಗೆ. ಈಗ ಒಂದು ಇದು ಏನಂತ್ರಿ, ಒಂದು ಗಿಡವನ್ನ ಕೊಲ್ಬೇಕಂದ್ರೆ ವಿಷ ತಿನ್ಸೆ ಕೊಲಾಕತ್ತೀರಿ. ಇನ್ನೊಂದ್ ಗಿಡ ಬದುಕಾಕತೈತಿ, ಅದು ವಿಷ ತಗೊಂಡು ಅದು ವಿಷವನ್ನ ಕನ್ವರ್ಟ್ ಮಾಡ್ಕೋಕತೈತಿ. ಕಬ್ಬಿಗೆ ಸಿಡಿದ್ರು ಕಬ್ಬಿಗೆ ಏನ್ ಆಗ್ತಾ ಇಲ್ಲ ಅಂದ್ರೆ ಕಬ್ಬು ಅದನ್ನ ವಿಷ ಇದ್ದಿದ್ದು ಕುಡಿ ವಿಷಕಂಠ ಅವೆಲ್ಲ ಇಲ್ಲಿ ಇಟ್ಕೊಂಡಲ್ಲ ಹಂಗ ಇಟ್ಕೋತೈತಿ ಅದ ಒಳಗ. ಇದು ವಿಷ ಸಾಯಾಗತ್ತೆ. ನೀವು ವಿಷ ಏನ್ ಮಾಡ್ಬೇಕು, ಬಹಳ ಉಣಿಸೋದು ಕಡಿಮೆ ಮಾಡಿ. ಬೇರೆ ಪದ್ಧತಿಗಳಿಂದ ಕಳೆನಾಶಕ ಮಾಡ್ಬೇಡಂದಿಲ್ಲ. ಕಳೆನಾಶಕಗಳು ಯಾವಾಗ ನಿಮಗೆ ಲೇಬರ್ ಸಿಗಂಗಿಲ್ಲ. ಈಗ ನಾನ್ ಕೇಳಿದ್ರ, ಮೊದಲ್ ನೀವು ಏನ್ ಕಬ್ಬು ಬೆಳೆಯತಿರಲ್ಲ, ಹಸಿರೆಲ್ಲ ಗೊಬ್ಬರ ಹಾಕಿರಲ್ಲ, ಯಾಕೆ ಆಗಂಗಿಲ್ಲ? ಸೆಣಬ ಮತ್ತೆ ರಘುನಾಥ್ಗೆ ಬೆನ್ನ ಹತ್ತಂಗಿಲ್ಲ, ಇವ್ರಿಗೆ ಬೆನ್ನ ಹತ್ತಂಗಿಲ್ಲ. ಇದು ಕೊಡ್ರಿ, ಮಾವುಲ್ಕರ್ ಅವ್ರಿಗೆ ಬೆನ್ನ ಹತ್ತಿ, ಇಲ್ಲಿ ಸೆಣಬು ಕೊಡನ್ ಬೇಡ್ರಿ. ಸೆಣಬು ಎಲ್ಲರೂ ತೊಗೊಂಬಂದ್ ಇಟ್ಕೋರ್ಲ ನೀವು. ಮುಂಗಾರಾಗ ಸೆಣಬದ್ ಬೀಜ ಮಾಡ್ಕೊರ್ಲ, ಅಕ್ಟೋಬರ್ದಿಂದ ಅಂತರ ಬೆಳೆಯೊಳಗೆ ಮಾಡ್ರಲ್ಲ ಬೀಜ. ನಾ ಹಿಂಗ ಅಂತಿನ ಸಿಟಿ ಬಂದಿಲ್ಲ, ಅವ್ರ ಫೇವರ್ ಅಂತಲ್ಲ. ನಮ್ಗೆ ಏನಾಗೈತೆ ಅಂದ್ರೆ ಎಲ್ಲಾ ರೆಡಿಮೇಡ್ ಬೇಕಾಗೈತಿ. ರೈತ ಸಂಪರ್ಕನಾಗ ಸಿಕ್ಕರೆ ಹಾಕೋದು, ಇಲ್ಲಾಂದ್ರೆ ಸೆಣಬ್ ಹಾಕೋಂಗಿಲ್ಲ. ಯಾಕೆ ಹಾಕಂಗಿಲ್ಲ? ಸೆಣಬ್ ಹಾಕ್ರಿ, 35 ದಿವಸದಿಂದ 40 ದಿವಸ ಕಸ ಹೇಳಂಗಿಲ್ಲ. ಭೂಮಿ ಒಳಗ್ ಮತ್ ಕಸು ಆಗ್ತೈತಿ. ಹಾಕತಿಲ್ಲ ಹೇಳ್ರಿ. ಅಲ್ಲಿ ಏನ್ ಮಾಡ್ರಿ, ನೀವು ಡ್ರಿಪ್ ಹಾಕಿದ್ರೆ ತಿಳ್ಕೊರಿ, ಡ್ರಿಪ್ ಹಾಕಿ ಮಾಡೋರಿ. ನನ್ನ ನಡು ಒಂದ್ ರೇನ್ ಪೈಪ್ ಹೋಗುದು ಮಾಡ್ರಿ, ಅದನ್ನ ರೇನ್ ಪೈಪ್ ಹೋಗುದು ಕಬಸ್ರಿ ಅದನ್ನ. ಸರಿ, ಈಗ ನಾವ್ರಿ ಸಾವಯವ ಇದು ರಾಸಾಯನಿಕ ಎಲ್ಲ ತಗೊಂಡು ಬಂದ್ ಮಾಡಿ ಸಾವಯವ ಒಮ್ಮೆ ಬಂದ್ ಮಾಡಿ ಸ್ವಲ್ಪನೇ ಒಮ್ಮೆ ಬಂದ್ ಮಾಡ್ಬೇಡ್ರಿ. 4ನೇ ಸಾವಯವ ಮಾಡಿ 12ನೇ ರಸಗೊಬ್ಬರ ಇಡ್ರಿ. ಮುಂದಿನ ವರ್ಷ 8ನೇ ಸಾವಯವ ಮಾಡ್ರಿ, 8ನೇ ರಸಗೊಬ್ಬರ ಇಡ್ರಿ. ಮುಂದೆ ಆಮೇಲೆ 75% ಕೋರಿ, ಆಮೇಲೆ ಫುಲ್. ಸರಿ, ಈ ಸ್ತನ ಹಾಕ್ಬೇಕಾದ್ರಿ, ಸ್ತನ ಸಣ್ಣ ಆಗತ್ತೆ ನಾವು ಇಡವಲ್ರಿ. ನಾವ್ ನೈಟ್ರೋಜನ್ ಫಿಕ್ಸೇಷನ್ ಅನ್ನೋದು ಸಣ್ಣ ಹಾಕಿರ್ತೀವಿ. ಬಟ್ ಅದ್ರ ನೈಟ್ರೋಜನ್ ಕೊಟ್ರ ಜಾಸ್ತಿ ಬೆಳಿತೈತ್ರಿ. ಬಟ್ ಇದಾದ್ರು ಯೂಸ್ ಹಾಕಿದ್ರು ಯೂಸ್ ಆಗ್ತದ್ರಿ. ಯಾಕೆ ಆಗಂಗಿಲ್ಲ ಸರ್? ಹಾಕಿದ್ ನೈಟ್ರೋಜನ್ ವಾತಾವರಣ ಇರೋದಂತ ನೈಟ್ರೋಜನ್ ಅದು ಹಿಡ್ಕೋತೈತಿ. ಅದನ್ನ ಮತ್ ಮಗ್ ಮಾಡ್ರಿ. ಅಲ್ಲಿ ಮುಂದ್ ಏನ್ ಮಾಡ್ರಿ, ನೀವು ಹೇಳ್ತೀನಿ ಕೇಳ್ರಿ. ನಿಮ್ಗ ಇದು ಆಗಂಗಿಲ್ಲ ಅಂತಿರಲ್ಲ, ಏನಂತೀರಿ, ಮಗ್ ಹೊಡ್ಯಾಕ ಆಗಂಗಿಲ್ಲ. ಟೂಪೋಡಿ ಐತಿ, ಟೂಪೋಡಿ ಊಟದ ಮೇಲೆ ಲಡಕತ್ ಮುಕ್ಕೊಂಡ್ ಬರ್ತೈತಿ ಸರ್. ನಿಮ್ ಭೂಮಿ ಮೇಲೆ ಮಲ್ಚಿಂಗ್ ಆಗ್ಲಿ. ಈಗ ನೀವು ಸೋಯಾಬೀನ್ ಹಾಕ್ತಿರಿ, ಸೋಯಾಬೀನ್ ಹಾಕಿದ್ ನೆಲ ಒಂದಿಟ್ಟು ಕಸು ಆಗ್ತೈತೆ ಅಂತ ಹೇಳ್ತಾರ. ಯಾಕಂದ್ರೆ ಎಲ್ಲಿ ಎಲ್ಲ ಉದಿರ್ತೈತಿ. ಅದ್ನೇನ್ ಹೋಗಿ ಮತ್ ಮನ್ನಾಗ ಹಾಕ್ತಿರಿ ನೀವು.
ಪಲ್ಟಿ ಹೊಡೆದಾಗ ತಾನೇ ಹೋಗಿರ್ತೈತಿ ಹಂಗಿದ್ನು ಒಮ್ಮೆ ನಡು ಯಾವಾಗ ಹರ್ಕೊಂಡ್ ಬಂದಾಗ ಮುಚ್ಚಲಿ ಸೋಯಾಬೀನ್ ಅಲ್ಲ ಸೆಣಬ ಏನು ಪವರ್ ಕಡಿಮೆ ಆಗಲ್ರಿ ನೀವು ಹಾಕಿದ್ದು ಅಲ್ರಿ ಸರ್ ಸೆಣಬ ಭೂಮಿಯಾಗ ಹಾಕಿದ ಕೂಡ ಏನಾಗ್ತೈತಿ ಸಾಯ್ತೈತೋ ಏನು ಉಳಿತೈತಿ ಇಲ್ಲಿ ಅಟ್ಟೆ ಪವರ್ ಏನ್ ಕಡಿಮೆ ಆಗಿಲ್ರಿ ಅದು ಅದು ಡಿಕಂಪೋಸ್ ಆಗ್ಬೇಕಂದ್ರ ಅದು ಒಣಗ್ಬೇಕಲ್ಲ ಹಾಕ್ರಿ ಏನ್ ಒಂದ್ 4 ಪವರ್ ಕಡಿಮೆ ಆಗೈತೆ ಇಟ್ಕೋರಿ ಏನಾಗುದದ ಏನು ಸರ್ ಅದು ಹರ್ಬ್ಸ್ ಕೊಲ್ಲಾಕ ಇರ್ತೈತಿ ಮತ್ ಈಗ ನೀವು ಕಳೆನಾಶಕ ಹೊಡೆದಿರ್ತಿರಲ್ಲ ಕಳೆನಾಶಕ ಹೊಡೆದ ಕೂಡ ಸಾಯ್ತೈತಿ ಅದು ನಿಮ್ ಮಣ್ಣಾಗೆ ಹೋಗುದಲ್ಲ ಅದೇನ್ ಹೊರಗೆ ಹಾಕ್ತಿರಿ ಇಕ್ಕಿತಿ ಅದನ್ನ ಅಲ್ಲೇ ಬಿಟ್ಟಿರ್ತ ಅದನ್ನು ಭೂಮಿ ಕಸು ಮಾಡಿರ್ತೀವಿ ಸರ್ ಮ್ಯಾಕ್ಸಿಮಮ್ ನಂದ್ ಹೇಳಿದ್ರಿ ಅಂತರ್ ಬೆಳೆ ಬೆಳೀರಿ ಅಲ್ಲಿ ಕಳೆ ಕಡಿಮೆ ಆಗ್ತಾವ ಮುಂದ ಕಬ್ಬು ಹುಟ್ಟಿದ ಮ್ಯಾಲ ಟ್ರಿಸ್ಕೇಲ್ ಅಂತ ಐತೆ ಒಂದು ಟ್ರಿಸ್ಕೇಲ್ ಅಂತ ಅಥವಾ ತ್ರಿಶು ಎರಡೇ ಬೆಸ್ಟ್ ಅದ ಸರ್ ನೀವೆಲ್ಲ ಈಗ ನೀವು ಕಳೆ ಬಹಳ ಯಾವ ಇವ್ರಿ ಏನಂದ್ರೆ ಜೇಕ ಹುಲ್ಲ ಕರಿಕಿ ಮಾಡ್ಕೊಂಡಿದ್ರೆ ಏನು ಮಾಡಕ್ಕಾಗಲ್ಲ ಜೇಕ ಕರಿಕಿ ನೀವು ಮಾಡ್ಕೊಂಡಿರ್ತೀರಿ ಅವನ್ನೆಲ್ಲ ಹೊಲ ತುಂಬಾ ಯಾಕೆ ಹೇಳ್ರಿ ಅದಕ್ಕೆ ತಾಯಿ ಬೇರೆ ಇರ್ತದೆ ನೀವ್ ಎಷ್ಟು ಹೊಲ ರೋಟೋಟ್ ಹೊಡಿತೀರ ಅದು ಹೆಚ್ಚಾಗೈತಿ ಅದಕ್ಕೆ ಏನ್ ಮಾಡ್ರಿ ಟ್ರಿಸ್ಕೇಲ್ ಅಥವಾ ತ್ರಿಶೂಕ್ ಅಗಲೆಲಿದು ಒಂದಿಟ್ಟು ಬೀಜದಿಂದ ಹುಟ್ಟುವಂತ ಏಕದಳ ಬೀಜದಿಂದ ಕರಿಕಿ ಜೇಕ ಬೀಜದಿಂದ ಹುಟ್ಟಂಗ ಇನ್ನು 3ನೇದು ಸ್ವಲ್ಪ ಜೇಕ್ ಇತ್ತಪ್ಪ ಅಂದ್ರೆ ಕಂಟ್ರೋಲ್ ಆಗ್ತದೆ ಇನ್ನ ಇವನೇ ಹೊಡಿಯನಂಗಿಲ್ಲ ಏಕದಳ ಅಂದ್ರೆ ಹುಲ್ಲು ಜಾತಿ ಅಲ್ಲ ಕಸ ಹೇಳಾಕತ್ತೀನಿ ಇನ್ನು ನೀರಿಂದು ಆಮೇಲೆ ಕುಳೆ ಕಬ್ಬಿಂದ ಒಂದಿಷ್ಟು ಹೇಳಿ ಮುಗಿಸ್ಬಿಡ್ತೀನಿ ಸರ್ ಡ್ರಿಪ್ ಅಂತೂ ಎಲ್ಲ ಅವ್ರು ಹೇಳ್ತಾರ ಅದನ್ನೆಲ್ಲ ಸೈಂಟಿಫಿಕ್ ಆಗಿ ಕೇಳ್ಕೊರಿ ನೀವು ಡ್ರಿಪ್ ಇದನ್ನ ಕುಳೆ ಕಬ್ನಾಗ ಏನಂದ್ರ 3-4 ಪಾಯಿಂಟ್ ನೆನ್ಪಿಟ್ಕೋರಿ ಕಬ್ ಕಟಾವ್ ಆದ್ಮೇಲೆ ಫಸ್ಟ್ ರೌದಿ ಎಲ್ಲಿ ತನ ನೆಲ ಕತ್ತಂಗಿಲ್ಲ ಅಲ್ಲಿ ತನ ಕಳೆಯಂಗಿಲ್ಲ ನೀವು ರೌದಿ ಸುಡಬೇಡ್ರಿ ಎಲ್ಲಿ ಸುಡಬೇಕು ಎಲ್ಲಿ ತೆಗಿಬೇಕಂದ್ರೆ ಸುಡ್ಬೇಕು ಅನ್ನೋದು ಇಲ್ಲ ಸುಡಬೇಡ್ರಿ ಎಲ್ಲಿ ರೌದಿ ತೆಗೆದು ಹೊರಗಿಡ್ಬೇಕಂದ್ರೆ ಎಲ್ಲಿ ಜವಳ ಆಡ್ತೈತಿ ಕರ್ಲ್ ಐತಿ ಭೂಮಿ ಆಮೇಲೆ ಗೊನ್ನಿ ಉಳಿದು ಬಾಧೆ ಐತಿ ಅಂತಲ್ಲಿ ತೆಗೀರಿ ತೆಗೆದ ಪೆಂಡಿ ಕಟ್ಟೋದು ನಿಮ್ಮಲ್ಲಿ ಇಲ್ಲೆಲ್ಲ ಪೆಂಡಿ ಕಟ್ತಾರ ಇಲ್ಲ ಸರ್ ಹೆಚ್ಚಾಗ್ತತಿ ರೌದಿ ಕಡಿ ಅದು ಏನಾಗ್ತೈತಿ ಗೊತ್ತೇನ್ರಿ ನಿಮ್ದು ಸಾವಯವ ಅದು ತಿನ್ನಾಕ ಚಾಲು ಮಾಡ್ತೈತಿ ಆಮೇಲೆ ಬೇರೆ ಕಡೆ ಚಾಲು ಇಡುವಂಗಿಲ್ಲ ಸರ್ ನೀವ್ ಏನ್ ಮಾಡ್ರಿ ಅಲ್ಲಿ ರೌದಿ ಅಲ್ಲಿ ತೆಗೀರಿ ಸ್ಕೇಲ್ ಇನ್ಸೆಕ್ಟ್ ಬಿಳಿ ಉಣ್ಣಿ ಅದು ಬಂದಿದ್ದು ಅಂದ್ರೆ ಅಲ್ಲಿ ಪೆಂಡಿ ಕಟ್ಟಿ ದಂಡಿಗೆ ಇಟ್ಕೋರಿ ಅವ್ನು ಮಾತಿ ಹೊಲ ತಂದು ಇಲ್ಲಿ ದೊಡ್ಡ ಪೆಂಡಿ ಹಾಕಿರ್ತಾರ ನಿಮ್ ನಾ ರಾಯಬಾಗ್ ಟು ಹಾರುಗೇರಿ ಹೋಗ್ತಿರ್ತೀನಿ ರೋಡ್ ಮೇಲೆ 1 ವರ್ಷ ಆದ್ರೂ ಅಲ್ಲೇ ಇರ್ತಾವ ಸರ್ 4 ಫೂಟ್ ಹೈಟ್ ನಿಮ್ ಹೊಲದ ಸುತ್ತಲೂ ಇಟ್ಕೋರಿ ಅದಕ್ಕೆ ಏನ್ ಮಾಡ್ರಿ ಯೂರಿಯಾ ಸಿಗ್ಲಿಲ್ಲ ನಿಮ್ದು ಇದು ಐತಲ್ಲ ಯಾವ್ದು ನ್ಯಾನೋ ಯೂರಿಯಾ SSP ಅವ್ರು ಹೇಳಿದ್ರು ಒಂದಿಷ್ಟು ಅದ್ರ ಮೇಲೆ ಹಾಕ್ರಿ ಆಕಳು ಹುಚ್ಚಿತ್ತಂದ್ರ ಆಕಳು ಹುಚ್ಚಿ ಹಾಕ್ರಿ ಪ್ರೆಸ್ ಮಾಡಿ ಸಿಗ್ತೈತಲ್ಲ ಅದನ್ನ ಭೂಮಿಗೆ ಹಾಕ್ಬೇಡ್ರಿ ಇದ್ರ ಮೇಲೆ ಹೋಗಿರಿ ಪ್ರೆಸ್ ಮಾಡಿ ಹೋಗದ ನಮ್ಮಲ್ಲಿ ರೌದಿ ಕಳ್ಸು ಗೊಬ್ಬರ ಅಂತ ಸಿಗ್ತದೆ ಅದ್ ನೀರ್ ಮಾಡಿ ಬೇಡ ನಮ್ಮ ಕನ್ನೇರ್ ಮಠ ಸ್ವಾಮಿಗಳು ಗೋಕೃಪಾಮೃತ ಅದನ್ನ ಸಿಂಪರಣೆ ಮಾಡ್ರಿ ಅದ್ 4 ಫೂಟ್ ಇದ್ದಿದ್ದು 1 ಫೂಟಿಗೆ ಕರಗ್ತದೆ ಕರಗಿದ ಮೇಲೆ ಮತ್ತೆ ಗೊಬ್ಬರ ಹೋಗಿರೋದು ಪ್ರೆಸ್ಮೆಂಟ್ ಸರ್ 2 ವರ್ಷಕ್ಕೊಮ್ಮೆ ಹಾಕೋದು 5 ಟನ್ ಅದು 6 ರಿಂದ 7 ತಿಂಗಳು ಕಳ್ತಿರ್ಬೇಕು ಫ್ರೆಶ್ ಇರ್ಬಾರ್ದು ಅವ್ರು ಬರ್ತೈತಲ್ಲ ನಿಮ್ ಭೂಮಿ ಮೇಲೆ ತಂದು ಇಲ್ಲಿ ಇಟ್ಕೊಂಡು ತಿರುಮುರು ಮಾಡಿ 7-8 ತಿಂಗಳ ಆದ್ಮೇಲೆ ಹಾಕೋದು 2 ವರ್ಷಕ್ಕೊಮ್ಮೆ 5 ಟನ್ 1 ಎಕರೆ ಅದಕ್ಕಿಂತ ಎಫೆಕ್ಟ್ ಫ್ರೆಶ್ ಪ್ರೆಸ್ಮೆಂಟ್ ಹಾಕೋಂಗಿಲ್ಲ ಈಗ ಹೊಸ ಬಂದೈತಿಲ್ಲ ಒಳಗ್ ಕೈ ಹಾಕಿ ನೋಡ್ಬರಿ ನೀವು ಈಗ ಹೋರಿ ನಿಮ್ ಕೈಗೆಲ್ಲ ಗುಳಿ ಇಲ್ಲ ಮಳ್ಳಿ ಗೊಬ್ಬರ ಮಳ್ಳಿ ನೀರದು ಹಾಕ್ಬೇಡ್ರಿ ಇನ್ನ ರೌದಿ ಬಗ್ಗೆ ಹೇಳಿದೆ ಇನ್ನ ಅಲ್ಲೇ ನಮ್ದು ಏನೂ ಸಮಸ್ಯೆ ಇಲ್ಲ ಅಂದ್ರೆ ಈಗ ರೋಟ್ರಿ ಮಲ್ಚರ್ ಅಂತ ಬಂದಾವ ರೋಟ್ರಿ ಮಲ್ಚರ್ ಒಂದು ಪ್ರಾಬ್ಲಮ್ ಏನೈತಿ ಅದಕ್ಕೊಂದು ರೋಲರ್ ಐತಿ ಹಿಂಗೆ ಒಂದಿಟ್ಟು ಜಪ್ತ್ ಐತಿ ಇದು ಯಾವ್ದು ನಿಮ್ ಕಬ್ಬಿಂದ ಕೋಲಿ ಜಬ್ ಹೋಗ್ತಕ್ಕೆ ನೀವು ಕೋಲಿ ಎಲ್ಲಿ ತನ ನೆಲಕ್ಕೆ ಹಚ್ಚಿ ಕರ್ಸಂಗಿಲ್ಲ ಅಲ್ಲೇ ಪ್ರಾಬ್ಲಮ್ ಐತಿ ನಾವ್ ಮುಂದೆ ಕರ್ಸ್ಬೇಕ್ರಿ ಲಗಾನಿ ಕೊಟ್ಟಿರಲ್ರಿ ಅವ್ರಿಗೆ ಸರ ಇಲ್ಲ ಕೇಳಿಲ್ಲ ಅಂದ್ರೆ ಹೆಂಗ್ರಿ ಸೌಕರ್ಯ ನಾ ಹೇಳುದು ಕೇಳ್ರಿ ಕಬ್ಬು ಬಿಟ್ಟು ಹೋದ್ರಂತ ಕೊರಿ 1 ಟನ್ ಕಬ್ಬು ಅಲ್ಲೇ ಐತಿ ನಿಮ್ದು ಫ್ಯಾಕ್ಟ್ರಿಗೆ ಹೋಗೋ ಕಬ್ಬು ಅಲ್ಲೇ ಐತಿ 1 ಫೂಟ್ ಕರೆ 1 ಫೂಟ್ ಬಿಟ್ರೆ ಇಲ್ಲ 1 ಫೂಟ್ ಅಂದ್ರೆ ನಿಮ್ದು 1 ಎಕರೆಗೆ 2.5 ರಿಂದ 3 ಟನ್ ಕಬ್ಬು ಅಲ್ಲೇ ಐತಿ ಮತ್ತೆ ಎಕರೆಗೆ ಹೋಗುದ್ ಕಬ್ಬು ಅಲ್ಲೇ ಉಳಿತಂದ್ರೆ ಮತ್ತೆ ಅದೊಂದು ನುಕ್ಸಾನ ನಿಮಗೆ ಈ ಕಡೆ ಕೂಳೇನು ನುಕ್ಸಾನ್ ಅದಕ್ಕೆ ಏನ್ ಮಾಡ್ರಿ